ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. NHM ಅಡಿಯಲ್ಲಿ ವಿವಿಧ ಹುದ್ದೆಗಳನ್ನು ಕೊಪ್ಪಳ DHO ಆಫೀಸ್ ವತಿಯಿಂದ ಕರೆಯಲಾಗಿದೆ. ಸೊ ಈ ವಿಡಿಯೋದಲ್ಲಿ ಯಾವೆಲ್ಲ ಹುದ್ದೆಗಳಿದ್ದಾವೆ ಮತ್ತು ಎಷ್ಟಿದ್ದಾವೆ ಅದರ ಬಗ್ಗೆ ಈ ಒಂದು ಮಾಹಿತಿ ಇರುತ್ತೆ. ಜೊತೆಗೆ ಕೊನೆಯ ದಿನಾಂಕ, ಇದೊಂದು NHM ಅಡಿಯಲ್ಲಿ ವಿವಿಧ ಹುದ್ದೆಗಳಿಗೆ DHO ಆಫೀಸ್ಗಳಿಗೆ ಕೊನೆಯ ದಿನಾಂಕ ಯಾವುದಿದೆ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲೇ ತಿಳ್ಕೊತೀರಾ. ವಿಡಿಯೋ ಪೂರ್ತಿಯಾಗಿ ನೋಡಿ. ಸೊ ಇಲ್ಲಿ ನಮ್ಮ ಸ್ಪೆಷಲಾಗಿ ನಾನು JNM ನರ್ಸಿಂಗ್, BSc ನರ್ಸಿಂಗ್, ಪ್ಯಾರಾಮೆಡಿಕಲ್ ಸಂಬಂಧಿಸಿದಂಥ ಯಾವೆಲ್ಲ ಜಾಬ್ ಇದ್ದಾವೆ ಅನ್ನೋದನ್ನು ಮಾತ್ರ ಹೇಳ್ತೇನೆ. ರಿಮೈನಿಂಗ್ ಏನಾದರೂ ಹೆಚ್ಚಿನ ಹುದ್ದೆಗಳು ಅಂದರೆ ಹೆಚ್ಚಿನ ಒಂದು ಕ್ವಾಲಿಫಿಕೇಷನ್ ಮೇಲೆ ಇದ್ದರೆ ಅದನ್ನು ಸ್ಕಿಪ್ ಕೂಡ ಮಾಡ್ತೇನೆ. ಕೊಪ್ಪಳ ಜಿಲ್ಲೆಯ ರಾಷ್ಟ್ರೀಯ ಅಭಿಯಾನದಡಿ, ಆರೋಗ್ಯ ಅಭಿಯಾನದಡಿ ಅಂದರೆ NHM ಆಧಾರದ ಮೇಲೆ, ಗುತ್ತಿಗೆ ಆಧಾರದ ಮೇಲೆ ವಿವಿಧ ಹುದ್ದೆಗಳನ್ನು 31/3/2024 ಹಾಗೂ ನವೀಕರಣ ಷರತ್ತು ಒಳಗೊಂಡಂತೆ NHM ನಿಯಮಾವಳಿ ಹಾಗೂ ಮೆರಿಟ್ ಕಮ್ ರೋಸ್ಟರ್ ಆಧಾರದ ಮೇಲೆ 370J ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದನೇ ಹುದ್ದೆ ಇಲ್ಲಿರುವುದು ಪ್ರಾಥಮಿಕ ಆರೋಗ್ಯ ಸಂರಕ್ಷಣಾ ಅಧಿಕಾರಿಗಳು, ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ ಅಂತ ಕೊಟ್ಟಿದ್ದಾರೆ, ಮಹಿಳಾ ಅಭ್ಯರ್ಥಿಗಳಿಗೆ. ಸೊ ಇಲ್ಲಿ 3 ಹುದ್ದೆಗಳಿದ್ದಾವೆ. ಏನಾಗಿರಬೇಕು ಅಂದರೆ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕರ ತರಬೇತಿಯನ್ನು ಹೊಂದಿರಬೇಕು. ಅಂದರೆ ANM ಕೋರ್ಸನ್ನು ಕಂಪ್ಲೀಟ್ ಮಾಡಿರಬೇಕು. ಅದು ಸ್ಪೆಷಲಿ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ಒಳಗಡೆ ರಿಜಿಸ್ಟ್ರೇಷನ್ ಆಗಿರಬೇಕು. ಅಂದರೆ ಹೊರಗಡೆ ಪ್ರೈವೇಟಲ್ಲಿ ಮಾಡಿರುವಂಥ ANM ನಡೆಯೋದಿಲ್ಲ. ಓನ್ಲಿ ಗೋರ್ಮೆಂಟ್ ಕಾಲೇಜುಗಳಲ್ಲಿ ಮಾಡಿರ್ತೀರಲ್ಲ ಆ ANMನ ಇಲ್ಲಿ ಅಪ್ಲೈ ಆಗುತ್ತೆ. ಏಜ್ ಲಿಮಿಟು 45 ವರ್ಷ ಇದೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಒಂದು, SCಗೆ ಅಥವಾ ಇತರಿಗೆ ಒಂದು, SC ಮತ್ತು ಇತರ ನಡುವೆ ಒಂದು ಹುದ್ದೆಯನ್ನು, ಸಾಮಾನ್ಯ ಉಳಿದ ವೃಂದ ಮೂಲದಿಂದ ಒಂದು ಸಾಮಾನ್ಯ ಅಭ್ಯರ್ಥಿಗಳಿಗೆ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಅಂತಿದೆ. ಇಲ್ಲಿ ನಾವು BBA MBA ಆದವ್ರಿಗಿದೆ. ಓಕೆ, ನೆಕ್ಸ್ಟ್ ಇಲ್ಲಿ DEIC ವ್ಯವಸ್ಥಾಪಕರು ಅಂತ ಇದೆ. ಇಲ್ಲಿ ಕೂಡ ಏನಂದರೆ ಇದು ಮಾಸ್ಟರ್ ಆಫ್ ಈ ಒಂದು ಕೋರ್ಸ್ ಒಂದೇ ಒಂದು ಹುದ್ದೆ ಇರೋದು. ಇಲ್ಲಿ ಮಾಸ್ಟರ್ ಆಫ್ DMRA ಅಂತ ಇದೆಯಲ್ಲ, ಅಂದರೆ ಡಿಸಾಬಿಲಿಟಿ ರಿಹ್ಯಾಬಿಲೈಟೇಷನ್ ಅಡ್ಮಿನಿಸ್ಟ್ರೇಟಿವ್ ಕೋರ್ಸನ್ನು ಕಂಪ್ಲೀಟ್ ಮಾಡಿರಬೇಕು, ಅಥವಾ ಡಿಪ್ಲೊಮಾ ಇನ್ ಹಾಸ್ಪಿಟಲ್ ಅಥವಾ ಹೆಲ್ತ್ ಮ್ಯಾನೇಜ್ಮೆಂಟು ಇದರಲ್ಲಿ ಒಂದು ಕೋರ್ಸನ್ನು ಮಾಡಿರಬೇಕು, ಅಥವಾ 1 ವರ್ಷದ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ MBA ಆಗಿದ್ದರೂ ಕೂಡ ಇಲ್ಲಿ ಮಾನ್ಯತೆ ಕೊಡಲಾಗುತ್ತೆ. ಒಂದು ಸಾಮಾನ್ಯ ಅಭ್ಯರ್ಥಿಗೆ ಹುದ್ದೆ ಇದೆ. ನೆಕ್ಸ್ಟು ARC ಡಯಟ್ ಕೌನ್ಸಿಲರ್. ಸೊ ಡಯಟ್ ಕೌನ್ಸಿಲರ್ಸ್ ಅಂತಂದರೆ ಇಲ್ಲಿ ಕೂಡ BSc ನ್ಯೂಟ್ರಿಷನು, BSc ಹೋಮ್ ಸೈನ್ಸ್ ಆದವರಿಗೆ ಈ ಒಂದು ಕೋರ್ಸ್ ಇರುತ್ತೆ, ಅಥವಾ ಡಿಪ್ಲೊಮಾ ಪಬ್ಲಿಕ್ ಹೆಲ್ತ್ ಆದವರಿಗೆ DPHC ಪಬ್ಲಿಕ್ ಹೆಲ್ತ್ ಅಂದರೆ DHI ಅಲ್ಲ, ಡಿಪ್ಲೊಮಾ ಪಬ್ಲಿಕ್ ಹೆಲ್ತ್ ಆದವರಿಗೆ ಈ ಒಂದು ಹುದ್ದೆ ಇರುತ್ತೆ. ನೆಕ್ಸ್ಟ್ ಮೇನ್ ಯಾವುದಂದರೆ ನಮ್ಮದು ಪ್ರಯೋಗಶಾಲಾ ತಂತ್ರಜ್ಞರು. ಸೊ ಪ್ರಯೋಗಶಾಲಾ ತಂತ್ರಜ್ಞರು ಅಂದರೆ ಇಲ್ಲಿ ನಮ್ಮ ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಗಳು. SLC ಮೇಲೆ ಏನಾದರೂ 3 ವರ್ಷದ ಡಿಪ್ಲೊಮಾ ಕೋರ್ಸ್ ಆಗಲಿ, DMLT ಕಂಪ್ಲೀಟ್ ಆಗಿರಬೇಕು, ಅಥವಾ PUC ಮೇಲೆ ಆದರೂ 2 ವರ್ಷದ ಡಿಪ್ಲೊಮಾ ಕೋರ್ಸ್ ಕಂಪ್ಲೀಟ್ ಆಗಿರಬೇಕು, 2 ವರ್ಷದ ಅನುಭವ ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ 2 ಹುದ್ದೆಗಳಿದ್ದಾವೆ. ಸಾಮಾನ್ಯ ಅಂಗವಿಕಲರಿಗೆ 1 ಹುದ್ದೆ ಇದೆ. ಅಂದರೆ ಟೋಟಲ್ 2 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ LHV AUAH ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ ಇಲ್ಲಿ ಇದು 2 ಹುದ್ದೆಗಳನ್ನು ಕ್ರಿಯೇಟ್ ಮಾಡಲಾಗಿದೆ. ಇಲ್ಲಿ ಹಿರಿಯ ಮಹಿಳಾ ಆರೋಗ್ಯ ಸಂರಕ್ಷಣಾಧಿಕಾರಿ ಹುದ್ದೆ ಅರ್ಹ ತರಬೇತಿ ಹೊಂದಿರೋ ಅಭ್ಯರ್ಥಿಗಳಿಗೆ ಕರೆಯಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿರಬೇಕು. ಆಮೇಲೆ ಅದರ ಮೇಲೆ ಯಾವುದು ಹಿರಿಯ ಮಹಿಳಾ ಆರೋಗ್ಯ ಸಂರಕ್ಷಣೆ ಹುದ್ದೆ ಮೇಲೆ ತರಬೇತಿ ಹೊಂದಿ ಅದರಲ್ಲಿ ನಿವೃತ್ತಿಯಾಗಿರುವಂಥವ್ರಿಗೆ ಈ ಒಂದು ಹುದ್ದೆಯನ್ನು ಕೊಡಲಾಗಿದೆ. 2 ಹುದ್ದೆಗಳನ್ನು ಇಲ್ಲಿ ಕ್ರಿಯೇಟ್ ಮಾಡಲಾಗಿದೆ. ನೆಕ್ಸ್ಟು ಇಲ್ಲಿ ಡಿಪ್ಲೊಮಾ ಆಪ್ಥಾಲ್ಮಾಲಜಿಸ್ಟು. ಸೊ ಡಿಪ್ಲೊಮಾ ಆಪ್ಥಾಲ್ಮಾಲಜಿಸ್ಟ್ ಆದವರಿಗೆ RBSKಯಲ್ಲಿ ನೇತ್ರ ಸಹಾಯಕರು ಅಥವಾ ಫಾರ್ಮಸಿಸ್ಟ್ ಹುದ್ದೆ ಅಂತ ಇದೆ. ಇಲ್ಲಿ ಫಾರ್ಮಸಿಸ್ಟ್ ಅಥವಾ ನೇತ್ರ ಸಹಾಯಕ ಎರಡೂ ಬರುತ್ತೆ. ಒಂದು ನೇತ್ರ ಸಹಾಯಕ ಮೊದಲನೇ ಆದ್ಯತೆ ನೀಡಲಾಗೋದು. ನೇತ್ರ ಸಹಾಯಕ ಅಂದರೆ DOT ಡಿಪ್ಲೊಮಾ ಆಪ್ಟೋಮೆಟ್ರಿ ಆದವರಿಗೆ, ಅಥವಾ ನಮ್ಮದು ಡಿಪ್ಲೊಮಾ ಆಪ್ಥಾಲ್ಮಿಕ್ ಟೆಕ್ನಿಕ್ ಆದವರಿಗೆ ಮೊದಲನೇ ಆದ್ಯತೆ ಕೊಡಲಾಗುತ್ತೆ. ಇಲ್ಲದಿದ್ದರೆ ಫಾರ್ಮಸಿಸ್ಟ್ ಅಂದರೆ D ಫಾರ್ಮಸಿ ಆದವರಿಗೆ 2ನೇ ಆದ್ಯತೆ ಕೊಡಲಾಗುತ್ತೆ. ಇಲ್ಲಿ 2 ಹುದ್ದೆಗಳನ್ನು ಕೊಡಲಾಗಿದೆ. ಒಂದು ಸಾಮಾನ್ಯ ಮತ್ತು ಉಳಿದ ವೃಂದದ ಅಂದರೆ ಕಲ್ಯಾಣ ಕರ್ನಾಟಕಕ್ಕೆ ಅಭ್ಯರ್ಥಿಗಳಿಗೆ 1, ಉಳಿದ ಮೂಲ ವೃಂದಗಳಿಗೆ 1 ಹುದ್ದೆಯನ್ನು ಕೊಡಲಾಗಿದೆ. ನೆಕ್ಸ್ಟ್ ಹುದ್ದೆ ಫಾರ್ಮಸಿಸ್ಟ್ ಹುದ್ದೆ. ಸೊ ಫಾರ್ಮಸಿಸ್ಟಲ್ಲಿ 1 ಹುದ್ದೆಗಳನ್ನು ಇಲ್ಲಿ ಕ್ರಿಯೇಟ್ ಮಾಡಲಾಗಿದೆ. ಸೊ ಇದು ಸಾಮಾನ್ಯವಾಗಿ B ಫಾರ್ಮ ಅಥವಾ D ಫಾರ್ಮ ಕಂಪ್ಲೀಟ್ ಆಗಿರಬೇಕು. 1 ಸಾಮಾನ್ಯ ಹುದ್ದೆಗಳನ್ನು ಇಲ್ಲಿ ಕೊಡಲಾಗಿದೆ. OT ಟೆಕ್ನಿಷಿಯನ್ 2 ಹುದ್ದೆಗಳಿದ್ದಾವೆ. ಇದರಲ್ಲಿ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ ಕೋರ್ಸನ್ನು ಕಂಪ್ಲೀಟ್ ಮಾಡಿರಬೇಕು. PUC ಮೇಲರ್ ಆಗಿರ್ಬೋದು, ಅಥವಾ
SLC ಮೇಲಾಗಿರ್ಬೋದು ಅಪ್ಲಿಕೇಶನ್ ಹಾಕ್ಬೋದು. ಕಲ್ಯಾಣ ಕರ್ನಾಟಕಕ್ಕೆ ಒಂದು, ಉಳಿದವರು ಒಂದಕ್ಕೆ ಒಂದು ಹುದ್ದೆಯನ್ನು ಕೊಡಲಾಗಿದೆ. ನೆಕ್ಸ್ಟ್ ಇಲ್ಲಿ ಶುಷ್ಕಾಧಿಕಾರಿಗಳು ಸ್ಟಾಫ್ ನರ್ಸ್ ಹುದ್ದೆ ಮಹಿಳೆಯರಿಗೆ ಮಾತ್ರ ಇಲ್ಲಿ ಕರೆಯಲಾಗಿದೆ. 17 ಹುದ್ದೆಗಳನ್ನು ಕರೆಯಲಾಗಿದೆ. ಇಲ್ಲಿ ನರ್ಸಿಂಗ್ ಮಾನ್ಯತೆ ಪಡೆದಿರುವಂಥ ಒಂದು ನರ್ಸಿಂಗ್ ಕಾಲೇಜಿಂದ ನರ್ಸಿಂಗ್ ಕಂಪ್ಲೀಟ್ ಆಗಿರಬೇಕು, 2 ವರ್ಷ ಅನುಭವ ಇರಬೇಕು. ಇಲ್ಲಿ GNM ನರ್ಸಿಂಗ್ ಅಂತೂ ಮೆನ್ಷನ್ ಮಾಡಿಲ್ಲ. ಮೇ ಬಿ ಇದು GNM ಅಥವಾ BSc ನರ್ಸಿಂಗ್ ಇವೆರಡೂ ಕೂಡ ಏನಂತಂದರೆ ಏನು ಕರ್ನಾಟಕ ನರ್ಸಿಂಗ್ ಕೌನ್ಸಿಲಲ್ಲಿ ರಿಜಿಸ್ಟ್ರೇಷನ್ ಆಗಿರುತ್ತೆ, ಅವರುಗಳು ಅಪ್ಲೈ ಮಾಡ್ಬೋದು. ಇಲ್ಲಿ SC ST 2A 2B 3B GMಗೆ ಈ ಥರದಾಗಿ ಏನು ಮಾಡಿದ್ದಾರೆ ಅಂದರೆ ಹುದ್ದೆಗಳನ್ನು ವರ್ಗೀಕರಣ ಮಾಡಿದ್ದಾರೆ. ನೆಕ್ಸ್ಟ್ ಆಡಿಯೋಮೆಟ್ರಿಕ್ ಅಸಿಸ್ಟೆಂಟು, ಇದು ಪ್ಯಾರಾಮೆಡಿಕಲಲ್ಲಿ ಓಕೆ ಯೋಗ. ನೆಕ್ಸ್ಟ್ ಆಡಿಯೋಮೆಟ್ರಿಕ್ ಓಕೆ ಆಪ್ತ ಸಂಯೋಜಕರು ಹುದ್ದೆ ಹೊಂದಿದೆ. ಆಪ್ತ ಸಮಾಲೋಚಕರು 2 ಹುದ್ದೆಗಳು. ಇದಕ್ಕೆ BSc ನರ್ಸಿಂಗ್ ಪ್ಲಸ್ 2 ವರ್ಷ ಎಕ್ಸ್ಪೀರಿಯೆನ್ಸನ್ನು ಆಗಿರಬೇಕು. ಒಂದು ಕಲ್ಯಾಣ ಕರ್ನಾಟಕಕ್ಕೆ ಒಂದು ಮತ್ತು ಉಳಿದವರು ಒಂದಕ್ಕೆ ಒಂದು ಹುದ್ದೆಗಳನ್ನು ಇಲ್ಲಿ ಕೊಡಲಾಗಿದೆ. ಸೊ ಈ ಅಪ್ಲಿಕೇಶನ್ ಕೊನೆಯ ದಿನಾಂಕ ಏನೆಲ್ಲ ಇರುತ್ತೆ, ಅರ್ಹ ಅಭ್ಯರ್ಥಿಗಳು 2/2/2024ರಿಂದ 6/2/2024ರವರೆಗೆ ಕೊಪ್ಪಳ ಜಿಲ್ಲಾ ವೆಬ್ಸೈಟಲ್ಲಿ ಅಂದರೆ www.koppala.nic.in ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಯಾವುದೇ ಕಾರಣಕ್ಕೂ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸ್ವೀಕರಣೆ ಮಾಡಲಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕೊನೆಯ ದಿನಾಂಕ 16ನೇ ತಾರೀಕು ತನಕ ಇದೆ. 16 ತನಕ ಹೋಗಿ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು. ಈ ಒಂದು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೀವು ಅಪ್ಲಿಕೇಶನನ್ನು ಹಾಕ್ಕೋಬೋದು.